ಹಾಲು ಕರಿಯೋವಾಗ ಹಾಲು ಮಾರುವಾಗ ಲಾಭಿಲ್ಲ ಅಲ್ಲೇ ಸರ್ಕಾರ ಸಬ್ಸಿಡಿ ಕೊಡುತ್ತೆ, ರೈತರು ಸಬ್ಸಿಡಿ ಕೊಡುತ್ತೆ. ಅಮೇರಿಕಾದಲ್ಲಿ ಸಹಿತ 40 ಲಕ್ಷ 50 ಲಕ್ಷ 60 ಲಕ್ಷ ಪ್ರತಿ ವರ್ಷ ಸಬ್ಸಿಡಿ ಕೊಟ್ಟು ಅವ್ರು ಉಳಿಸ್ಕೊಂಡಿದ್ದಾರೆ ರೈತರನ್ನು. ಯಾಕಂದ್ರೆ ಮಾರ್ಕೆಟ್ ಕಂಪ್ನಿಗಳಿಗೆ ಕೊಟ್ಬಿಟ್ಟಿದ್ರಿ, ಅವ್ರು ಕಂಪ್ನಿಗಳು ತಮ್ಮ ಮನುಷ್ಯ ಬಂದಾಗ ಮಾಡ್ತಾರೆ. ಯಾವ ಕಂಪ್ನಿನೂ ತನ್ನ ಲಾಭದಿಂದ ಏನು ಮಾಡೋದಿಲ್ಲ, ಆದಷ್ಟು ಮ್ಯಾಕ್ಸಿಮಮ್ ಲಾಭ ಮಾಡ್ಕೋತಾರೆ. ಹೊಡೆದವ್ರು ಹಣ ಹೋಗ್ಬಿಡ್ರಿ ನಮ್ಮಲ್ಲಿ ಅಂತೇಳಿ ಈ GST ಮಾಡಿದಿರಿ, ಮತ್ತೇನು ಮಾಡಿದಿಲ್ಲ ಇಂಡಿಯಾದಲ್ಲೇ ಕರ್ನಾಟಕದಲ್ಲೇ ಎಲ್ಲ ಮಾಡಿದ್ರೆ ಇವತ್ತು ಎಷ್ಟು ಲಾಭ ಆಯ್ತು ರೀ ನಮಗೆ ರೈತರಿಗೆ ಅನ್ನೋ ಸಹಿತ ಇವತ್ತು ದೊಡ್ಡ ಪ್ರಶ್ನೆ ಇದೆ. ಈ ದಿಶೆಯಲ್ಲಿ ನಮ್ಮ ಶಾಲಿನಿ ರಜನೀಶ್ ಅವರಾಗಿರ್ಬೋದು, ಜೊತೆಗೆ ನಮ್ಮ ಸರ್ಕಾರ ಯೋಚನೆ ಯಾಕೆ ಮಾಡ್ತಾಯಿಲ್ಲ, ರೈತರಿಗೆ ಬೆಂಬಲ ಬೆಲೆ ಕಾನೂನು ಯಾಕೆ ಮಾಡ್ತಾಯಿಲ್ಲ, ಪ್ರತಿ ಒಂದು ಹಳ್ಳಿಗೆ ಅಥವಾ 2-3 ಹಳ್ಳಿಗಳ ನಡಕ ಗೋಡೌನ್ಗಳನ್ನ ಯಾಕೆ ಮಾಡ್ತಾಯಿಲ್ಲ, ಹಳ್ಳಿಗಳನ್ನು ಯಾಕೆ ವ್ಯಾಪಾರಿ ಕೇಂದ್ರ ಮಾಡ್ತಾಯಿಲ್ಲ, ವ್ಯಾಪಾರಿಗಳು ಯಾಕೆ ಅಲ್ಲೇ ಹೋಗಿ ತೊಗೊಳ್ತಾ ಇಲ್ಲ. ಒಬ್ಬ ರೈತ ಅದನ್ನು ಬೆಳೆದ ಬೆಳೆಯನ್ನು APMC ಹಚ್ಚಬೇಕಾಗಿತ್ತಪ್ಪ ಅಂದ್ರೆ ಎಷ್ಟು ತ್ರಾಸ ಆಗ್ತದೆ, ಅಲ್ಲಿ ಟ್ರಾನ್ಸ್ಪೋರ್ಟ್ ಎಷ್ಟು ಖರ್ಚು ಆಗ್ತದೆ, ಏನಾಗ್ತದೆ, ಉಳಿತದೆ ಎಷ್ಟು ಅವ್ರಿಗೆ, ತೂಕದ ಎಷ್ಟು ಹೊಡಿತಾರೆ APMCಯಲ್ಲಿ, ಏನೆಲ್ಲ ಗೊತ್ತಿದ್ದ ವಿಷಯ ಐತಿ. ಏನೋ ಹಿಂದೊಮ್ಮೆ ನಮ್ಮ ಛೋಟು ರಾಮ್ ತಂದ್ರೆ ಅದನ್ನು APMC ಒಳ್ಳೆಯ ಪ್ರಗತಿ, ಅದು ಛೋಟು ರಾಮ್ ತಂದಂಥದ್ದು. ಆದರೆ ಇವತ್ತು ಅಲ್ಲಿ ಎಷ್ಟು ದಗಲ್ಬಾಜಿ ಆಗ್ತದೆ. ಅದು ಬಿಟ್ಟು ಮತ್ತೆ ನಮ್ಮ ಮೋದಿಯವ್ರು ಹೊಸ ತರಲಿಗೆ ಹೊಂಟಿದ್ರು 3 ಕಾನೂನು ಅಂತೇಳಿ, ಮತ್ತು ಪೂರ್ತಿ ಕಾರ್ಪೊರೇಟ್ಗೆ